ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟಿಕಾ ಗೋಲ್ಡ್ ಕಂಪನಿ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಡೆ ಗೆದ್ದು ಬಿಗಿದೆ. ನಿನ್ನೆ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತ್ತು. ಕಾರಣ ಮೋಸ್ಟ್ಲಿ ಕಾಂಗ್ರೆಸ್ನಲ್ಲಿರುವಂತಹ ಶಾಸಕರು ಕೂಡ ಅಂದಾಜು ಮಾಡಿರಲಿಲ್ಲ ಅಂತ ಅನ್ಸುತ್ತೆ. 5ನೇ ಅಭ್ಯರ್ಥಿ ಇಷ್ಟು ಭರ್ಜರಿಯಾಗಿ ಓಟ್ಗಳನ್ನ ಪಡೆದುಕೊಳ್ಳುವ ಮೂಲಕ ಗೆದ್ದು ಬಿಡ್ತಾರೆ ಅಂತ. ಈ ಕಡೆ ಎನ್ಡಿಎಗೆ ಅತಿ ದೊಡ್ಡ ಶಾಕ್ ಎದುರಾಯಿತು. ನಿನ್ನೆ ಪರಿಷತ್ ಚುನಾವಣೆಯ ರಿಸಲ್ಟ್ ಆಚೆ ಬೀಳ್ತಾ ಇದ್ದಂತೆ ದೇಶ ಆಳುವ ಪಕ್ಷಕ್ಕೆ ಪರಿಷತ್ ಫೈಟ್ ನಲ್ಲೇ ಭಾರಿ ಮುಖಭಂಗ ಎದುರಾಗಿದೆ. ಕಮಲ ಪಕ್ಷದ ಶಾಸಕರಿಂದಲೇ ಅಡ್ಡ ಮತದಾನ ಆಗಿದೆ. 140 ಶಾಸಕರ ಸಂಖ್ಯಾಬಲ ಇದ್ದ ಕಾಂಗ್ರೆಸ್ಗೆ 152 ಶಾಸಕರು ಮತದಾನ ಮಾಡಿದ್ದಾರೆ. ಹೆಂಗೆ 11 ಜನ ಎಲ್ಲಿ ಅವರು? ಬಿಜೆಪಿ ಅವರೇ? ಯಾರವರು? ಹಾಗಾದ್ರೆ ಯಾವ ಪಕ್ಷದಿಂದ ಯಾವ ಪಕ್ಷಕ್ಕೆ ಶಿಫ್ಟ್ ಆಗಿದೆ ಓಟ್? ಜೆಡಿಎಸ್ನವರು ಒಂದಿಬ್ರು 3 ಜನ ಇರಬಹುದು, ಬಟ್ ಹೊರತುಪಡಿಸಿದ್ರೆ ಅತಿ ಹೆಚ್ಚಿನ ಅಡ್ಡ ಮತದಾನ ಆಗಿರೋದು ಬಿಜೆಪಿ ಪಾಳ್ಯದಲ್ಲೇ. ಪರಿಷತ್ ಚುನಾವಣೆಯಲ್ಲಿ ಕಾಂಗ್ರೆಸ್ ಆ ಮೂಲಕ ಗೆದ್ದಿದ್ದು ಎನ್ಡಿಎ ಬಿದ್ದಿದೆ ಕಾಂಗ್ರೆಸ್ ಪಕ್ಷದ ಮುಂದೆ. ದೇಶ ಆಳುವ ಪಕ್ಷಕ್ಕೆ ಪರಿಷತ್ ಫೈಟ್ ಗೆಲ್ಲಕ್ಕಾಗ್ಲಿಲ್ವಲ್ಲ ಅಂತ ತಮ್ಮ ಜೊತೆಗೆ ಕೈ ಜೋಡಿಸಿರುವ ದೋಸ್ತಿ ಪಡೆಯ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಂಡು ಬರಕ್ಕಾಗ್ಲಿಲ್ಲ. ತಮ್ಮ ಶಾಸಕರನ್ನ ಹಿಡಿದಿಟ್ಟುಕೊಳ್ಳೋ ಪ್ರಯತ್ನಗಳಾಗಿರ್ಲಿಲ್ಲ. ನಮ್ಮ ಶಾಸಕರು ನಮ್ಮ ಪಕ್ಷ ನಿಷ್ಠೆ ಮೆರೀತಾರೆ, ಪಕ್ಷದ ಜೊತೆಗೆ ಇರ್ತಾರೆ, ನಮ್ಮಲ್ಲಿ ಅಡ್ಡ ಮತದಾನ ಆಗದೇ ಇಲ್ಲ ಅನ್ನೋ ರೀತಿಯಲ್ಲೆಲ್ಲ ನಂಬ್ಕೊಂಡಿದ್ರು ಬಿಜೆಪಿ ನಾಯಕರು. ಬಟ್ ಅಲ್ಲಿಂದಲೇ ಬಿಗ್ ಶಾಕ್ ಎದುರಾಗಿದೆ. ಸೊ ಈಗ ಲೆಕ್ಕಾಚಾರ ಹೆಂಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ. ಹೆಂಗೆ ಕಾಂಗ್ರೆಸ್ ಗೆದ್ದಿದೆ ಮತ್ತು ಎಲ್ಲಿ ಹೆಚ್ಚುವರಿಯಾಗಿ ಓಟ್ಗಳು ಕಾಂಗ್ರೆಸ್ಗೆ ಹೋಗಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಕಾಂಗ್ರೆಸ್ ಬಳಿ ಇದ್ದಿದ್ದು 140, 135 ಜನ ಶಾಸಕರು ಕಾಂಗ್ರೆಸ್ನವರೇ, 3 ಜನ ಪಕ್ಷೇತರರು. ಬಿಜೆಪಿಯಿಂದ ಉಚ್ಚಾಟನೆಯಾಗಿರುವಂತಹ 2 ಶಾಸಕರು, ಅದರಲ್ಲಿ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರನ್ನ ಕೂಡ ನೀವು ಕನ್ಸಿಡರ್ ಮಾಡಿದ್ರೆ ಅಲ್ಲಿಗೆ 140 ಶಾಸಕರ ಬಲ ಕಾಂಗ್ರೆಸ್ಗೆ ಇತ್ತು ಆರಂಭಿಕವಾಗಿ. ಕಾಂಗ್ರೆಸ್ಗೆ 3 ಪಕ್ಷೇತರರು ಮತ್ತು 2 ಬಿಜೆಪಿಯ ಉಚ್ಚಾಟಿತ ಶಾಸಕರು ಕೂಡ ಬೆಂಬಲ ಕೊಟ್ಟರು. ಅಂದ್ರೆ ಅವ್ರ ಓಟ್ ಬಂದೇ ಬರುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು ಕಾಂಗ್ರೆಸ್ಗೆ. ಕಾಂಗ್ರೆಸ್ನ 5 ಅಭ್ಯರ್ಥಿಗಳಿಗೆ ಚಲಾವಣೆ ಆಗಿರುವ ಓಟ್ಗಳು ಎಷ್ಟು ಅಂತ ನೀವು ನೋಡಿದ್ರೆ 152. ಹೆಚ್ಚುವರಿಯಾಗಿ 140 ಬಿಟ್ಬಿಡಿ, ಲೆಕ್ಕ ಕೊಟ್ವಿ 140 ಹೆಂಗೆ ಕಾಂಗ್ರೆಸ್ ಜೊತೆಗಿತ್ತು ಅಂತ. ಬಟ್ 152 ಬಿದ್ದಿದೆಯಲ್ಲ, ಹೆಚ್ಚುವರಿಯಾಗಿ 12 ಮತಗಳು ಎಲ್ಲಿಂದ ಬಂತು ಅನ್ನೋದು ಪ್ರಶ್ನೆ ಆಗ್ತಾ ಇರೋದು. ಶಾಸಕರಿಂದ ಅಡ್ಡ ಮತದಾನ ಆಗಿರೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಕ್ತು. ಬಿಜೆಪಿ ಬಳಿ ಜನಾರ್ದನ ರೆಡ್ಡಿ ಹಾಗೂ ಯತ್ನಾಳ್ ಮತ ಸೇರಿ 64 ಮತಗಳು ಬಿಜೆಪಿ ಪಾಳ್ಯದಲ್ಲಿತ್ತು. ಬಿಜೆಪಿ ಅಭ್ಯರ್ಥಿಗಳಿಗೆ ಚಲಾವಣೆಯಾಗಿದ್ದ ಮತಗಳು ರಘು ಕೌಟಿಲ್ಯ ಅವರಿಗೆ 29, ಬಿಜೆಪಿಯ ಲಿಂಗರಾಜು ಪಾಟೀಲ್ ಅವರಿಗೆ 27 ಮತಗಳು ಚಲಾವಣೆ ಆಯಿತು ಬಿಜೆಪಿ ಶಾಸಕರಿಂದ. ಬಿಜೆಪಿಯ 8 ಶಾಸಕರು ಬೇರೆ ಪಕ್ಷದ ಅಭ್ಯರ್ಥಿಗೆ ಓಟ್ ಹಾಕಿದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ನೋಡೋದಕ್ಕೆ ಸಿಕ್ತು. ನಿನ್ನೆ 8ರಲ್ಲಿ ಅಡ್ಡ ಮತದಾನ ಮಾಡಿದ್ದು 6 ಜನ ಶಾಸಕರು. ಅದು ಯಾರಿಗೆ ಮಾಡಿದ್ದಾರೆ? ಕಾಂಗ್ರೆಸ್ ಅಭ್ಯರ್ಥಿಗೆ ಮಾಡಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಉಳಿದ 4 ಶಾಸಕರು ಕೂಡ ಜೆಡಿಎಸ್ಗೆ ಓಟ್ ಹಾಕ್ತೀವಿ ಅಂತ ಹೇಳಿದ್ರಲ್ಲ, ಜೆಡಿಎಸ್ ಓಟೇ ಹಾಕಿಲ್ಲ ಅವರು. ಬಟ್ ಎಲ್ಲಿಗೆ ಹೋಯ್ತಾ ಆ ಓಟ್ಗಳು ಅಂದ್ರೆ ಅಗೇನ್ ಕಾಂಗ್ರೆಸ್ಗೆ ಶಿಫ್ಟ್ ಆಗಿದೆ ಅಂತ. ಜೆಡಿಎಸ್ನ 6 ಶಾಸಕರು ಅಡ್ಡ ಮತದಾನ ಮಾಡಿದ್ದಾರೆ. ಜೆಡಿಎಸ್ನ 6, ಬಿಜೆಪಿಯ 6, ಅಲ್ಲಿಗೆ 12 ಓಟ್ಗಳು ಕಾಂಗ್ರೆಸ್ನ ಅಭ್ಯರ್ಥಿಗೆ ಬಿದ್ದಿದೆ. ಈಗ ಜೆಡಿಎಸ್ನ 6 ಜನ ಮತ್ತು ಬಿಜೆಪಿಯ 6 ಜನ ಶಾಸಕರು ಯಾರು ಅಡ್ಡ ಮತದಾನ ಮಾಡಿದವರು? ಕುಮಾರಸ್ವಾಮಿ ಅವರು ಹೇಳೋ ಪ್ರಕಾರ ಆತ್ಮವಿಶ್ವಾಸದ ಓಟ್ಗಳು ತಮ್ಮದೇ ಪಕ್ಷದಲ್ಲಿದ್ದಂತಹ ಶಾಸಕರಿಂದ ಆಗುತ್ತೆ ಅಂತ ಆದ್ರೆ ಗೊತ್ತಾಗ್ಲೇ ಇಲ್ವಾ? ಆದ್ರೆ ಚಿಕ್ಕ ಸುಳಿವು ಕೂಡ ಕುಮಾರಸ್ವಾಮಿ ಅವರಿಗೆ ಇರ್ಲಿಲ್ವಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಎನಿವೆ, ಎನ್ಡಿಎಗೆ ದ್ರೋಹ ಮಾಡಿದ ಆ 12 ಶಾಸಕರ ವಿರುದ್ಧ ಮಾಹಿತಿ ಸಂಗ್ರಹ ಮಾಡಬೇಕು ಅಂತ ತಯಾರಿಗಳಾಗ್ತಾ ಇದೆಯಂತೆ.